ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ತೋತ್ರ ಅಪ್ಪ ಏಸಪ್ಪ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ ದೇವರೇ. ಅಪ್ಪ, ಆರಾಧನೆಯಲ್ಲಿ ಅಪ್ಪ ಪ್ರಾರ್ಥನೆಯಲ್ಲಿ ನಮ್ಮ ಸಂಗಡ ಇದು ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಮುಂದೆ ನಡೆಯುವಂತ ವಾಕ್ಯ ಭಾಗವನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ ದೇವರೇ. ಈ ಸಂಜೆ ವೇಳೆಯಲ್ಲಿ ಅಪ್ಪ, ಈ ಮುಖಾಂತರ ನಮ್ಮ ಸಂಗಡ ನೀವ್ ಏನ್ ಮಾತನಾಡಬೇಕು, ವಾಕ್ಯದ ಮುಖಾಂತರ ಮಾತನಾಡು ದೇವರೇ. ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಅಪ್ಪ, ಕಿವಿ ಉಳ್ಳವರು ಕೇಳಲಿ ಅಂತ ನಾವೆಲ್ಲರೂ ಅಪ್ಪ ಸರಿಯಾದ ಕಿವಿ ಉಳ್ಳವರಾಗಿ ಅಪ್ಪ ವಾಕ್ಯಗಳನ್ನ ಕೇಳಿ ನಮ್ಮ ಹೃದಯದಲ್ಲಿ ಮುದ್ರೆ ಮಾಡ್ಕೊಂಡು ಅಪ್ಪ ವಾಕ್ಯವನ್ನ ಧ್ಯಾನಿಸುತ್ತಾ ವಾಕ್ಯದ ಪ್ರಕಾರ ನಾವು ಜೀವಿಸ್ಲಿಕ್ಕೆ ಆಗುವಂತೆ ಅಪ್ಪ ನಿನ್ನ ಆತ್ಮನ ಬಲದಿಂದ ನಮ್ಮನ್ನೆಲ್ಲ ಅಪ್ಪ ತುಂಬಿಸಿ ನಡೆಸ್ಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಏಸಪ್ಪ, ವಾಕ್ಯ ಕೊಡುವಂತ ನಿಮ್ಮ ಸೇವಕರನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಪರಿಶುದ್ಧ ಆತ್ಮನ ಬಲದಿಂದ ತುಂಬಿಸಿ ನೀನ್ ತಾನೇ ಅಪ್ಪ ಈ ವಾಕ್ಯ ಭಾಗದಲ್ಲಿ ಜೊತೆಗಾರನಾಗಿದ್ದು ನಡೆಸ್ಬೇಕಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲರಿಗೂ ಕೂಡ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಕಳೆದ ವಾರದ ವಾಕ್ಯ ನೆನಪಿದೆ ಅನ್ಸುತ್ತೆ. ಯೇಸುವಿನ ಹೆಸರಿನ ಕುರಿತಾಗಿ ನಾವು ಕಲಿತಾ ಇದ್ವಿ. ಯೇಸು ಕ್ರಿಸ್ತನು ಯಾರು ಎಂಬುದಾಗಿ. ಇಲ್ಲಿರುವಂತಹ ನಾವೆಲ್ಲರೂ ಕೂಡ ಯೇಸುವನ್ನ ನಂಬಿದ್ದೇವೆ. ಯೇಸು ಯಾರಂತ ನಾವು ತಿಳ್ಕೊಂಡಿದ್ದೇವೆ. ಆದ್ರೂ ಕೂಡ ಇನ್ನೂ ಆಳವಾಗಿ ಆ ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳುವಂತಹ, ಯೇಸು ಎಂಬ ಹೆಸರಿನ ಒಂದು ಮಹತ್ವವನ್ನು ತಿಳ್ಕೊಳ್ಳುವಂತಹ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ. ಯೇಸುವಿನ ಹೆಸರು ಬಗ್ಗೆ ನಾನು ಹೇಳ್ತಾ, ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯ 1-12 ಯೇಸು ಕ್ರಿಸ್ತನು ಹೇಗೆ ತನ್ನನ್ನು ತಾನು ತಿಳಿಯಪಡಿಸಿರುವುದಾಗಿ 6ನೇ ವಚನ ನೋಡಿದ್ರೆ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನ ತಿಳಿಸಿದೇನು ಅಂತ. ನಿನ್ನ ಹೆಸರು ಅಂದ್ರೆ ಅದು ಯೆಹೋವ ದೇವರ ಹೆಸರು, ಅದು ಯೇಸು ಕ್ರಿಸ್ತನ ಹೆಸರು ಕೂಡ ಆಗಿತ್ತು ಎಂಬುದಾಗಿ. ಆತ್ಮಿಕವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಈ ವಚನಗಳು ನಮಗೆ ಅರ್ಥವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತ್ರಿಯೇಕ ದೇವರು ಅಪಾರ್ಥವಾಗಿ ಮಾಡ್ಕೊಳ್ತಾರೆ. ರೋಮ 10:13 ಕೂಡ ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ ಆಗುತ್ತೆ ಎಂಬುದಾಗಿ ನೋಡಿದ್ವಿ. ಎರಡು ಮುಖ್ಯ ವಿಷಯಗಳು ಇದರಲ್ಲಿ ನಾವು ನೋಡುತ್ತಿರುವಂತದ್ದು. ಮೊದಲನೇದು ಬಂದು ಯೇಸು ಎಂಬ ಹೆಸರಿನ ಅರ್ಥ ಏನು ಎಂಬುದಾಗಿ. ಯೇಸು ಎಂಬ ಹೆಸರಿನ ಅರ್ಥ ಏನು ಎಂಬುದಾಗಿ ನೋಡ್ತಿರುವಾಗ ಅಲ್ಲಿ ಒಂದು 3 ತರದ ಒಂದು ಅರ್ಥವನ್ನ ನಾವು ನೋಡಿದ್ವಿ. ಕೆಲವರೆಲ್ಲ ಕೇಳ್ತಿರ್ತಾರೆ, ಯೇಸು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಇರೋದಾ, ಹಳೆ ಒಡಂಬಡಿಕೆಯಲ್ಲಿ ಇಲ್ವಾ ಅಂತ ಹೇಳಿ. ಯೇಸು ಎಂಬ ಹೆಸರು ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾದ್ರೂ ಇದ್ರೆ ತೋರಿಸಿ ಅಂತ ಹೇಳ್ತಿರ್ತಾರೆ. ಇಲ್ಲಾಂದ್ರೆ ಹಳೆ ಒಡಂಬಡಿಕೆ ಯೆಹೋವ ದೇವರು, ಅದು ಬೇರೆ ದೇವರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಅಂತ ಇರೋದು, ಯೇಸು ಬೇರೆ ದೇವರು ಅಂತ ಹೇಳ್ಬಿಟ್ಟು. ಆದ್ರೆ ಅದು ಆಳವಾಗಿ ನಾವು ಬೈಬಲ್ ಅಧ್ಯಯನ ಮಾಡುವಾಗ ಮಾತ್ರನೇ ಗೊತ್ತಾಗುತ್ತೆ. ಬೈಬಲ್ ಓದೋದಕ್ಕೂ ಬೈಬಲ್ನ ವಿವರಣೆಯನ್ನ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಬೈಬಲ್ ನಾವು ಪ್ರತಿದಿನ ಬೈಬಲ್ ಓದ್ಬೇಕು ಅಂತ ಓದ್ತಾ ಇರ್ತೀವಿ. ಓದೋರಿಗೆಲ್ಲ ಬೈಬಲ್ ಅರ್ಥ ಆಗಲ್ಲ. ನೀನು ಒಂದ್ಸಲ ಅಲ್ಲ 100 ಸಲ ಬೈಬಲ್ ಓದಿದ್ರು ಕೂಡ ನಿನಗೆ ಬೈಬಲ್ ಅರ್ಥ ಆಗಲ್ಲ. ನನಗೂ ಕೂಡ ಅದನ್ನ ವಿವರಿಸೋರು ಇಲ್ಲ ಅಂತ ಹೇಳಿದ್ರೆ, ಆ ಒಂದು ಒಬ್ಬ ಫಿಲಿಪನು ಹೋಗಿ ಭೇಟಿ ಆಯ್ತಾನಲ್ಲ ಒಂದು ಯೂನಕನ್ನ, ಆ ರೀತಿ ಆಗ್ಬಿಡುತ್ತೆ. ಅವನು ಯೆಶಾಯನ ಗ್ರಂಥ ಓದ್ತಾ ಹೋಗ್ತಾ ಇದ್ರು ಕೂಡ ಅದ್ರ ಅರ್ಥ ಗೊತ್ತಿಲ್ಲದೆ ಓದ್ತಾ ಇದ್ದ. ಎಷ್ಟೋ ಸಲ ನಾವು ಕೂಡ ಬೈಬಲ್ನ ಓದ್ತೀವಿ ಏನೋ ಒಂದು ತೃಪ್ತಿಗೋಸ್ಕರ, ಇವತ್ತು ನಾನು ಬೈಬಲ್ ಓದ್ಕೊಂಡೆ ಅಂತ ಹೇಳಿ. ನೀನ್ ಬೈಬಲ್ ಓದಿ ಎಷ್ಟು ಸಲ ಮುಗಿಸಿದ್ರು ಪ್ರಯೋಜನ ಏನು? ಅದು ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ಕೊಳಕ್ ಆಗುತ್ತೆ ಅಷ್ಟೇನೆ, ನಾನು ಇಷ್ಟು ಸಲ ಬೈಬಲ್ ಓದಿದೀನಿ ಅಂತ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಯೋಜನ ಏನು? ಹಾಗೇನೆ ಈಗ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲೂ ಇದ್ದಾರೆ. ಯೇಸು ಎಂಬ ಹೆಸರೇ ಇಲ್ಲದೆ ಇರಬಹುದು, ಆದ್ರೆ ಯೇಸುವಿನ ನೆರಳು ಹಳೆ ಒಡಂಬಡಿಕೆ ಪೂರ್ತಿ ಅದೇ ಇರೋದು. ನಂಬದೇ ಇರೋನಿಗೆ ಯೇಸು ಕ್ರಿಸ್ತನು ಸತ್ತು ಬದುಕು ಬಂದ ಮೇಲೆ ಕೂಡ ನಂಬಿಲ್ಲ. ನಂಬದೇ ಇರೋರಿಗೆ ಅಬ್ರಹಾಮನು ಹೇಳಿದಾಗೆ ಲಾಜರನ್ನು ಕಳಿಸ್ಕೊಟ್ರು ಕೂಡ
ನಿನ್ನ ಅಣ್ಣಂದ್ರ ನಂಬಲ್ಲ ಅಂತ ಹೇಳ್ಬಿಟ್ಟು ಆ ಐಶ್ವರ್ಯವಂತನಿಗೆ ಹೇಳದ ಹಾಗೆ, ನೀನ್ ಈ ತರ ಅದ್ಭುತ ಮಾಡು, ನೀನ್ ಈ ತರ ಅದ್ಭುತ ಅದ್ಭುತ ಮಾಡು, ಆಗ ನಾವು ನಂಬ್ತೇವೆ ಅಂತ ಹೇಳ್ತಾರಲ್ಲ ಜನ. ಅವ್ರ ಮುಂದೆ ಸತ್ತಿರೋರು ಎದ್ದು ಬಂದ್ರು ಕೂಡ ಖಂಡಿತ ನಂಬಲ್ಲ. ನಂಬಿಕೆ ಅನ್ನೋದು ಕೂಡ ದೇವ್ರು ಕೊಡುವಂತದ್ದಾಗಿದೆ ಅಂತ ನಾವು ನೋಡ್ತೀವಲ್ಲ. ಹಾಗಾಗಿ ಎಷ್ಟೋ ಸಲ ನಾನು ಹೇಳಿದ್ದೀನಿ, ಹಳೆ ಒಡಂಬಡಿಕೆಯಲ್ಲಿ ಬರುವ ಕ್ರಿಸ್ತನ ಬಗ್ಗೆ ಮಾತನಾಡಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಬಂದಿರುವಂತ ಕ್ರಿಸ್ತನ ಬಗ್ಗೆ ಮಾತನಾಡುತ್ತೆ ಅಂತ. ಕ್ರಿಸ್ತನಿಲ್ಲದೆ ಬೈಬಲೇ ಇಲ್ಲ. ತಂದೆ ಮಗ ಪರಿಶುದ್ಧಾತ್ಮ ನಾವೇ ಬೇರೆ ಬೇರೆ ಆಗಿ ನೋಡ್ತೇವೆ, ಅವ್ರ ಮೂವರು ಒಂದೇ ಆಗಿದ್ದಾರೆ ಅಂತ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಸೊ ಯೇಸು ಎಂಬ ಹೆಸರಿನ ಮೊದಲನೇ ಅರ್ಥ ನಾವು ನೋಡಿದ್ದು ಕರ್ತನೆ ನಮ್ಮ ರಕ್ಷಣೆ ಎಂಬುದಾಗಿ. ಎರಡನೇದಾಗಿ ನಾವು ನೋಡಿದ್ದು ಆತನ ಹೆಸರು ಇಮ್ಮಾನುವೇಲ್ ಎಂಬುದಾಗಿ. ಯೆಶಾಯ ಗ್ರಂಥ 7:14 ತುಂಬಾ ಸ್ಪಷ್ಟವಾಗಿದೆ ಇಮ್ಮಾನುವೇಲ್ ಅಂತ. ಹ್ಮ್ ಇದು ಯಾರ ಬಗ್ಗೆ? ಕ್ರಿಸ್ತನ ಬಗ್ಗೆ ಬರೆದಿರೋದು. ಯೆಹೋವ ಅನ್ನೋದು ಕೂಡ ಆತನ ಹೆಸರು ಎಂಬುದಾಗಿ ನಾನು ಹೇಳಿದೆ. ಯೇಸು ದೇವರಾಗಿದ್ದಾರೆ, ಮನುಷ್ಯರಲ್ಲ. ಮನುಷ್ಯರ ರೂಪವನ್ನ ತಗೊಂಡು ಬರೀ 33.5 ವರ್ಷ ಮನುಷ್ಯನಾಗಿ ಈ ಲೋಕದಲ್ಲಿ ಬದುಕಿದ ಅಷ್ಟೇ. ಆ ಒಂದು ಶರೀರಧಾರಿಯಾಗಿ ಬಂದ, ಶರೀರವನ್ನ ಧರಿಸಿಕೊಂಡು ಬಂದ ಆತ್ಮ ಸ್ವರೂಪನಾದ ದೇವರು ನಿನಗೋಸ್ಕರ ನನಗೋಸ್ಕರ ಶರೀರವನ್ನ ಧರಿಸಿದವನಾಗಿ ಲೋಕದಲ್ಲಿ ಬಂದ ಎಂಬುದಾಗಿ ನೋಡ್ತೇವೆ. ಹಾಗಾಗಿ ಯೇಸು ಹುಟ್ಟದಾಗಿಂದ ಸತ್ತಿರೋ ತನಕ ಮಾತ್ರ ನಾವು ನೋಡೋದಲ್ಲ, ಆತನು ಹುಟ್ಟೋದಕ್ಕೆ ಮುಂಚೆನೂ ಇದ್ದ, ಆತನು ಸತ್ತು ಪರಲೋಕಕ್ಕೆ ಹೋದ್ಮೇಲೆ ಕೂಡ ಆತನ ಇರ್ತಾನೆ, ಯುಗ ಯುಗಾಂತರಗಳಲ್ಲೂ ಕೂಡ ಆತನೇ ಆದಿಯು ಆತನೇ ಅಂತ್ಯವೂ ಎಂಬುದಾಗಿ ಬೈಬಲ್ ಹೇಳುತ್ತೆ. ಎರಡನೇ ಮುಖ್ಯ ಅಂಶದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ, ಅಂದ್ರೆ ಯೇಸುವಿನ ಹೆಸರಿನಲ್ಲಿ ರಕ್ಷಣೆಯನ್ನು ಪಡೆಯುವ ಹಂತಗಳು ಎಂಬುದಾಗಿ. ಆ ರಕ್ಷಣೆ ಹೊಂದುವಂತಹ ಹಂತಗಳು ಯಾವ್ಯಾವು ಅಂತ ನಾವು ನೋಡುವಾಗ ಮೊದಲ 3 ವಿಷಯಗಳನ್ನ ತಿಳ್ಕೊಂಡಿದ್ವಿ. ಅದು ಮೊದಲನೇದು ಬಂದು ಯೇಸುವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಅದು ಮೊದಲನೇ ಹಂತ. ಯೇಸು ಕ್ರಿಸ್ತನ ನಾವು ಸರಿಯಾಗಿ ತಿಳ್ಕೊಳ್ದೇನೆ ರಕ್ಷಣೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ, ಅದು ಅಸಾಧ್ಯ. ತುಂಬಾ ಜನ ಸಭೆಗೆ ಬರ್ತಿದ್ದವರು ಕೂಡ ಇವತ್ತು ಸಭೆನ ಬಿಟ್ಟು ಹೋಗಿದ್ದಾರೆ, ಯೇಸುವನ್ನ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಅದರ ಅರ್ಥ ಅವರು ಯೇಸುವನ್ನ ಸರಿಯಾಗಿ ತಿಳ್ಕೊಳ್ದೆ ನಾವು ನಂಬ್ತಿದೀವಿ ಅಂತ ಬಂದವರು. ಯೇಸುವನ್ನ ಸರಿಯಾಗಿ ತಿಳ್ಕೊಳ್ಳೋರು, ಯೇಸುವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರು ಖಂಡಿತ ಅವರು ಯೇಸುವನ್ನ ಬಿಟ್ಟು ಹೋಗೋ ಉದಾಹರಣೆಗಳೇ ಇಲ್ಲ. ಮೊದಲನೇದಾಗಿ ತಿಳ್ಕೊಳ್ಳೋದು, ಆಮೇಲೆ ನಂಬೋದು. ಎರಡನೇ ಹಂತ ಯಾವುದು? ನಂಬುವಂಥದ್ದು. ಯೋಹಾನ 3:16 ನೋಡಿದ್ವಿ, ದೇವ್ರ ಲೋಕವನ್ನ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದು ಆತನ ನಂಬಬೇಕು ಅಂತ. ಆತ ನಂಬೋರು ಮಾತ್ರನೇ ರಕ್ಷಣೆ ಹೊಂದುತ್ತಾರೆ ಅಂತ, ನಿತ್ಯ ಜೀವ ಪಡ್ಕೊಳ್ತಾರೆ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಮೂರನೇದಾಗಿ ನಾವು ನೋಡಿದ್ವಿ ಸ್ವೀಕರಿಸುವಂತ. ಮೊದಲನೇದು ತಿಳ್ಕೊಳ್ಳೋದು, ಎರಡನೇದು ನಂಬೋದು, ಮೂರನೇದು ನಮ್ಮ ಹೃದಯಗಳಲ್ಲಿ ಆತನನ್ನ ಸ್ವೀಕರಿಸ್ಬೇಕು. ಯಾವ ರೀತಿ ಸ್ವೀಕರಿಸ್ಬೇಕು ಅಂತ ಕೂಡ ನಾವು ಓದ್ಕೊಂಡ್ವಿ ಯೋಹಾನ 1:12, ಪ್ರಕಟಣೆ 3:20. ಸೊ ಇದ್ರ ಕೆಳಗಡೆ ನಾವು ನೋಡ್ಬೇಕಾಗಿರುವಂತದ್ದು ಪ್ರಾರ್ಥನೆ ಮೂಲಕ ನಾವು ಸ್ವೀಕರಿಸ್ಬೇಕು ಅಂತ. ಈ ರಕ್ಷಣೆಯ ಮಾರ್ಗವನ್ನ ನಾವು ವಿವರಿಸುವಾಗಲೆಲ್ಲ ಅಂಗೀಕಾರ ಪ್ರಾರ್ಥನೆ ಅಂತ ಹೇಳ್ತಾ ಇರ್ತೀವಿ. ಯಾವ ರೀತಿ ನಾವು ದೇವರನ್ನ ಅಂಗೀಕರಿಸ್ಕೊಳ್ಬೇಕು ಅಂತ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅಂಗೀಕರಿಸ್ಕೊಳ್ಬಹುದು. ಆದ್ರೆ ನಿಜವಾದ ರಕ್ಷಣೆಯ ಅಂಗೀಕಾರನೇ ಬೇರೆ ಇದೆ. ಆ ಒಂದು ಅಂಗೀಕಾರದ ಪ್ರಾರ್ಥನೆ ನಾವು ಮಾಡಬೇಕು. ಏನಂತ? ನನ್ನನ್ನ ಪ್ರೀತಿಸಿದ ದೇವರೇ, ನನ್ನನ್ನ ಸೃಷ್ಟಿಸಿದ ದೇವರೇ, ನನಗೋಸ್ಕರ ಈ ಲೋಕದಲ್ಲಿ ಬಂದ ದೇವರೇ, ಪಾಪಿಯಾದ ನನ್ನನ್ನ ಹುಡುಕಿ ಬಂದ ದೇವರೇ, ನಿಮಗೆ ಸ್ತೋತ್ರ. ನನ್ನ ಎಲ್ಲ ಆ, ಬಂಧನಗಳಿಂದ, ಸೈತಾನನಿಂದ, ಪಾಪದಿಂದ, ನರಕದ ಹಿನ್ನೆಲೆಯಿಂದ ಬಿಡಿಸಲು ಅಭಿಷೇಕ್ತನಾದ ಕ್ರಿಸ್ತನಾಗಿ ಲೋಕದಲ್ಲಿ ಬಂದು ನನ್ನನ್ನು ಬಿಡುಗಡೆ ಕೊಟ್ಟಿದ್ದೀರಾ, ನನಗೆ ರಕ್ಷಿಸಿದ್ದೀರಾ. ಈ ಸತ್ಯನ ತಿಳ್ಕೊಳ್ತಾ ಇದ್ದೇನೆ. ನಿನ್ನನ್ನ ನನ್ನ ಜೀವನದಲ್ಲಿ ಈಗ ಆ, ಸ್ವೀಕಾರ ಮಾಡ್ತಾ ಇದ್ದೇನೆ. ನೀನೇ ನನ್ನ ಹೃದಯದ, ನನ್ನ ಜೀವಿತದ ಯಜಮಾನನಾಗಿ, ನನ್ನ ರಕ್ಷಕನಾಗಿ ಅಂಗೀಕರಿಸ್ಕೊಳ್ತಾ ಇದ್ದೇನೆ. ನೀನು ಬಂದು ನನ್ನನ್ನು ನಡೆಸು ಅಂತ ಹೇಳಿ, ಇನ್ನು ಮೇಲೆ ನಾನು ನನಗಿಷ್ಟ ಆಗುವಂತ ವ್ಯಕ್ತಿಯಾಗಿ ಅಲ್ಲ, ನಿನಗಿಷ್ಟವಾದಂತ ವ್ಯಕ್ತಿಯಾಗಿ ನಾನು ಜೀವಿಸ್ತೇನೆ ಅಂತ ಹೇಳುವಂಥದ್ದು.
ಇದು ಒಂದು ಪ್ರಾರ್ಥನೆಯ ಒಂದು ಸರಿಯಾದ ಸ್ವೀಕಾರ ಪ್ರಾರ್ಥನೆ ಅಥವಾ ಅಂಗೀಕಾರ ಪ್ರಾರ್ಥನೆ. ಎರಡನೇದಾಗಿ ಆತನ ನಿಮ್ಮ ಹೃದಯದೊಳಗೆ ಅಂದ್ರೆ ಆತ್ಮದಲ್ಲಿ ಆಹ್ವಾನಿಸ್ಬೇಕಾಗಿರೋದು, ಮನೆಯಲ್ಲ. ಒಂದ ಯಾವ್ದೋ ಹಾಡಿದೆಯಲ್ಲ, ಬನ್ನಿ ನಮ್ಮ ಮನೆಗೆ ಅಂತ ಹೇಳಿ. ಮನೆಗೆ ಬಂದು ಏನ್ ಮಾಡ್ತಾರೆ ಯೇಸು ಸ್ವಾಮಿ? ನಿನ್ನ ಹೃದಯದಲ್ಲಿ ಬರ್ಬೇಕಂತ ಆಸೆ ಪಡ್ತಿರೋದು. ನಿನ್ನ ಹೃದಯದಲ್ಲೇ ದೇವರಿಗೆ ನೀನು ಸ್ಥಳ ಕೊಡ್ತಿಲ್ಲ ಅಂದ್ರೆ ನಿನ್ನ ಮನೆಯಲ್ಲಿ ಬಂದು ಏನ್ ಮಾಡ್ತಾರೆ? ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈಗ ಪ್ರಕಟಣೆ 3:20 ಅದೇ ನೋಡಿದ್ದು. ಈಗ ನಿನ್ನ ಹೃದಯ ಎಂಬ ಬಾಗಿಲ ಅಂತ ಆಡ್ತಾ ಇದ್ದೇನೆ, ಅದರ ಸ್ವರವನ್ನು ಯಾರಾದ್ರೂ ಕೇಳಿ, ಶಬ್ದವನ್ನು ಯಾರಾದ್ರೂ ಕೇಳಿ, ಹೃದಯದ ಬಾಗಿಲನ್ನ ತೆರೆದರೆ ನಾನು ಅವನೊಳಗೆ ಬರ್ತೀನಿ ಅಂತ. ದೇವ್ರು ಇಷ್ಟಪಡೋದೇ ನಮ್ಮ ಹೃದಯ. ದೇವ್ರು ಇಷ್ಟಪಡೋದು ನಮ್ಮ ಆತ್ಮ. ನಮ್ಮ ಆತ್ಮದಲ್ಲಿ ವಾಸ ಮಾಡಬೇಕು ಅಂತಾನೆ ಆತನ ಆಸೆ ಪಡ್ತಾನೆ. ಅಲ್ಲಿಗೆ ನಾವು ಆಹ್ವಾನಿಸ್ಬೇಕಾಗಿರೋದು. ಮೂರನೇದಾಗಿ ಆತನ ನಿಮ್ಮ ಜೀವನದ ಕೇಂದ್ರ ಭಾಗದಲ್ಲಿ ಇಡಬೇಕು ಅಂತ. ಎಲ್ಲಿ ಸ್ವೀಕರಿಸ್ಬೇಕಾಗಿರೋದು? ಯೇಸುವನ್ನ ನಿನ್ನ ಹೃದಯದಲ್ಲಿ ಸ್ವೀಕರಿಸ್ತಾ ಇದೀಯ ಅಂದ್ರೆ ನೀನಲ್ಲ, ಇನ್ಮೇಲೆ ಕ್ರಿಸ್ತನಾಗಿಯೇ ನೀನ್ ಬದುಕಬೇಕು. ಕ್ರಿಸ್ತನ ಆಸೆಯಂತೆ ಬದುಕಬೇಕು, ಕ್ರಿಸ್ತನ ಆಲೋಚನೆಯಂತೆ ಬದುಕಬೇಕು. ಆ ಯೇಸು ಕ್ರಿಸ್ತನ ಆಸೆಗಳನ್ನ ನೆರವೇರಿಸೋದಕ್ಕಾಗಿ ಬದುಕಬೇಕು. ಯಾಕಂದ್ರೆ ಆತನೇ ನಮ್ಮ ಹೃದಯದಲ್ಲಿ ಬಂದ ಮೇಲೆ, ನಮ್ಮ ಹೃದಯದ ಕೇಂದ್ರ ಭಾಗದಲ್ಲಿ ಬಂದ ಮೇಲೆ ನಮ್ಮ ಹೃದಯದ ಯಜಮಾನನಾಗ ಆತನನ್ನು ಇರಿಸ್ಕೋಬೇಕು. ಸ್ವಾರ್ಥ ಪತ್ರಿಕೆಗಳನ್ನ ಕಲಿತಿದ್ದಾಗ ನಾನು ಹೇಳ್ತಿದ್ದೆ, ಒಂದು ಪ್ರಾಕೃತಿಕ ಮನುಷ್ಯ ಹೇಗಿರ್ತಾನೆ, ಆ ಆ ಪ್ರಾಕೃತಿಕ ಮನುಷ್ಯ ಏನು, ಅದು ನಾರ್ಮಲ್ ಆಗಿ ಅವನಿಗೆ ಅವನೇ ಯಜಮಾನನಾಗಿರ್ತಾನೆ. ಅವನ ಹೃದಯದಲ್ಲಿ ಅವನ ಜೀವಿತವನ್ನು ಅವನಿಷ್ಟ ಪ್ರಕಾರ ನಡೆಸ್ತಾ ಇರ್ತಾನೆ. ಇನ್ನೊಬ್ಬ ಈ ಒಂದು ಹೆಸರು ಮಾತ್ರ ಕ್ರೈಸ್ತರಾಗಿರ್ತಾರಲ್ಲ, ಅವ್ರೇನಂದ್ರೆ ಯೇಸುವನ್ನ ನಂಬಿದೀನಿ ಅಂತಿರ್ತಾರೆ, ಆದ್ರೂ ಕೂಡ ಅವರು ಯೇಸುವಿನ ಆಸೆಯೋ, ಯೇಸುವಿನ ಚಿತ್ತವೋ, ಯೇಸುವಿನ ಒಂದು ವಾಗ್ದಾನವನ್ನು, ಅದಕ್ಕೂ ಇವ್ರಿಗೆ ಸಂಬಂಧನೇ ಇರಲ್ಲ. ನಾವು ಕ್ರೈಸ್ತರು ಅಷ್ಟೇನೆ. ನಮ್ಮಪ್ಪ ನಮ್ಮಮ್ಮ ನಮ್ಮ ತಾತ ಮುತ್ತಾತರೆಲ್ಲ ಕ್ರೈಸ್ತರು, ನಾನು ಕ್ರೈಸ್ತರು. ಆದ್ರೆ ಅವ್ರ ಜೀವನದಲ್ಲಿ ಯೇಸುವನ್ನ ಆ ಕೇಂದ್ರ ಭಾಗದಲ್ಲಿ ಇಡಲ್ಲ. ಕೇಂದ್ರ ಭಾಗದಲ್ಲಿ ಇಡೋದಂದ್ರೆ ಗಲಾತಿ 2:27 ಹಾಗೆ, ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಬದುಕ್ತಿದ್ದಾನೆ ಅಂತ ಹೇಳುವಂಥದ್ದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನನ್ನದು ನನಗಾಗಿ ಅನ್ನೋದೆಲ್ಲ ಸಿಲುಬೆಗೆ ಹಾಕಿ ಕ್ರಿಸ್ತನಿಗೋಸ್ಕರನೇ ಬದುಕೋದು. ಒಬ್ಬ ಯಜಮಾನನ ಹತ್ರ ನಾವು ಕೆಲ್ಸಕ್ಕೆ ಹೋಗ್ತೀವಂದ್ರೆ ನಿನ್ನ ಎಲ್ಲಾ ಇಷ್ಟಗಳನ್ನ, ನಿನ್ನ ಎಲ್ಲಾ ಆಸೆಗಳನ್ನ, ನಿನ್ನ ಎಲ್ಲಾ ಆಲೋಚನೆಗಳನ್ನ ಬದಿಗಿಟ್ಟು ಆ ಯಜಮಾನನು ಮೆಚ್ಚುವಂತ, ಯಜಮಾನಿಗೆ ಇಷ್ಟವಾದಂತ, ಯಜಮಾನನು ಹೇಳಿದಂತ ಕೆಲಸವನ್ನು ಮಾತ್ರ ನೀನ್ ಮಾಡ್ತೀಯ. ನಿನಗಿಷ್ಟವಾದದನ್ನ ಯಾವುದು ಮಾಡಲ್ಲ. ಹಾಗೇನೆ ಯೇಸುವನ್ನ ನಿನ್ನ ನನ್ನ ಯಜಮಾನನಾಗಿ ನಾವು ಸ್ವೀಕಾರ ಮಾಡ್ಕೊಂಡಿದೀವಿ ಅಂದ್ಮೇಲೆ ಆತನಿಗೆ ಹ್ಮ್ ಆತನ ಚಿತ್ತವನ್ನ ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡ್ಬೇಕು. ಇದು ಮೂರನೇ ಹಂತ, ಸ್ವೀಕರಿಸುವಂತ. ಮತ್ತೆ ಇನ್ನು ಕೆಲವು ವಿಷಯಗಳನ್ನ ತಿಳ್ಕೋಬೇಕು. ನೀವು ಯೇಸುವನ್ನ ಸ್ವೀಕರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯೇಸುವನ್ನ ಸ್ವೀಕರಿಸ್ಕೊಂಡಾಗ್ಲೇ ಆಗುವಂತ ಒಂದು ಮೂರು ಕಾರ್ಯಗಳನ್ನ ನಾವಿಲ್ಲಿ ಮೊದಲನೇದಾಗಿ ನೋಡುವಾಗ, ಪವಿತ್ರ ಆತ್ಮನು ನಿಮ್ಮಲ್ಲಿ ಬಂದು ವಾಸ ಮಾಡ್ತಾನೆ. ಯಾವಾಗ ನಾವು ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದ ಯಜಮಾನನಾಗಿ ಕರ್ತನಾಗಿ ಸ್ವೀಕರಿಸ್ತೇವೋ ಆಗ ಆ ಒಂದು ಪರಿಶುದ್ಧಾತ್ಮ, ಅಂದ್ರೆ ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ನಾವು ಯಾರು ಕೂಡ ಯೇಸುವನ ಕ್ರಿಸ್ತನಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಓದೋಣ ಆ ವಚನ, 1 ಕೊರಿಂಥ 2:12. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು ಅಂತ. ಪ್ರಾಪಂಚಿಕವಾದ ಆತ್ಮ ಅಂದ್ರೆ ಅದು ಸೈತಾನನ ಆತ್ಮ, ಲೌಕಿಕವಾದಂಥದ್ದು. ಅದನ್ನೇ ಆಗ್ಲೇ ಹೇಳಿದೆ ನಾನು, ಪ್ರಾಕೃತಿಕ ಮನುಷ್ಯ, ಲೌಕಿಕ ಮನುಷ್ಯ, ಆತ್ಮಿಕ ಮನುಷ್ಯ.
ಲೌಕಿಕ ಮನುಷ್ಯ ಯೇಸುವನ್ನ ನಂಬಿದ್ರು ಹೆಸರಿಗೆ ಮಾತ್ರನೇ ಸರಿಯಾಗಿ ತಿಳ್ಕೊಂಡಿರಲ್ಲ ಯೇಸು ಕ್ರಿಸ್ತನ ಬಗ್ಗೆ. ಆತ್ಮಿಕ ವ್ಯಕ್ತಿ ಮಾತ್ರನೇ ದೇವರನ್ನ ತಿಳ್ಕೊಂಡು ನಂಬಿರ್ತಾನೆ, ಕ್ರಿಸ್ತನನ್ನ ಸ್ವೀಕರಿಸ್ತಾನೆ. ಅಂಥವರ ಹೃದಯಗಳಲ್ಲಿ ದೇವರ ಆತ್ಮನು ವಾಸಿಸುತ್ತಾನೆ ಅಂತ. ಹಾಗಾಗಿ ನಾವು ಈ ಲೋಕದ ಅಥವಾ ಪ್ರಾಪಂಚಿಕವಾದ ಆತ್ಮವನ್ನಲ್ಲ ಹೊಂದಿರೋದು. ದೇವರು ನಮಗೆ ದಯಪಾಲಿಸಿರುವಂತದ್ದು ದೇವರ ಆತ್ಮವನ್ನ. ಹಾಗಾಗಿ ನೀವು 1 ಕೊರಿಂಥ 3:16 ತುಂಬಾ ಸ್ಪಷ್ಟವಾಗಿ ಹೇಳುವಂಥದ್ದೇನು? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಪೌಲನು ಕೊರಿಂಥದವರಿಗೆ ಕೇಳ್ತಿರುವಂತ ಪ್ರಶ್ನೆ. ನೀವ್ ಯಾರ ಆಲಯ ಆಗಿದ್ದೀರಾ? ನೀವೇ ದೇವರ ಆಲಯ ಆಗಿದ್ದು ವಿಗ್ರಹಗಳಿಗೆ ಹೋಗಿ ಅಡ್ಡ ಬೀಳ್ತಿರಲ್ಲ, ವಿಗ್ರಹಗಳಿಗೋಸ್ಕರ ಕಟ್ಟಲ್ಪಟ್ಟ ದೇವಾಲಯಗಳಿಗೆ ಹೋಗ್ತಿರಲ್ಲ, ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತುತ್ತಾ ಇದೀರಲ್ಲ. ನಿಮಗ್ ಗೊತ್ತಿದ್ಯಾ ನೀವೇ ದೇವರಾಲಯ ಅಂತ? ದೇವ್ರು ನಿಮ್ಮಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ಗೊತ್ತಿದ್ಯಾ? ಯಾಕೆ ನೀವು ಅದನ್ನ ಮರ್ತೋಗಿದ್ದೀರಾ? ದೇವರು ನಿಮ್ಮ ಹೃದಯಗಳನ್ನೇ ತನ್ನ ಆಲಯವಾಗಿ ಮಾಡಿಕೊಂಡು ತನ್ನ ಆತ್ಮ ನಿಮ್ಮಲ್ಲಿ ವಾಸ ಮಾಡುವಂತೆ ಮಾಡ್ತಿದ್ದಾನೆ. ಹಾಗಿರುವಾಗ ಆ ದೇವರನ್ನ ನೀವು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧನೆ ಮಾಡೋದನ್ನ ಬಿಟ್ಟು ಮನುಷ್ಯರು ಕಟ್ಟಿರುವಂತ ಗುಡಿ ಗೋಪುರಗಳನ್ನ, ಮನುಷ್ಯರು ಕಟ್ಟಿರುವಂತ ವಿಗ್ರಹಗಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಿರಲ್ಲ ಅಂತ ಹೇಳ್ಬಿಟ್ಟು ಪೌಲನು ಇಲ್ಲಿ ಹೇಳ್ತಿರೋದನ್ನ ನಾವು ನೋಡ್ತೇವೆ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಿರೋದು. ಯೇಸುವನ್ನು ಅಂಗೀಕರಿಸ್ಕೊಳ್ಳೋರ ಹೃದಯದಲ್ಲಿ ಮಾತ್ರನೇ ಪರಿಶುದ್ಧಾತ್ಮನ ಇರ್ತಾನೆ. ಇನ್ನ ಬೇರೆ ಯಾವ ಹೆಸರಲ್ಲೂ ಕೂಡ ಪರಿಶುದ್ಧಾತ್ಮನು ನಮ್ಮ ಹೃದಯಗಳಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ ಹೆಸರಾದ್ರೂ ಕೂಡ ಪ್ರಾಪಂಚಿಕ ಆತ್ಮ ಬರ್ಬೋದೇ ವಿನಃ ದೇವರ ಆತ್ಮ ಬರೋದಕ್ಕೆ ಸಾಧ್ಯ ಇಲ್ಲ. ಎರಡನೇ ಬದಲಾವಣೆ ಆಗುವಂಥದ್ದು ಏನಂದ್ರೆ ಪವಿತ್ರ ಆತ್ಮನು ನಿಮ್ಮೊಂದಿಗೆ ಸದಾ ಕಾಲ ಇರ್ತಾನೆ. ಅದೇನೋ ಹೀಗ್ ಬಂದು ಹಾಗೋಗೋದಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ಹೀಗ್ ಬಂದು ಹಾಗೆ ದೇವರ ಚಿತ್ತ ನೆರವೇರಿಸ್ಬಿಟ್ಟು ಹೋಗ್ತಿರೋ ತರ ಅಲ್ಲ. ಯೋಹಾನ್ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 16ನೇ ವಚನ ಏನ್ ಹೇಳುತ್ತೆ? ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆಮೇನ್. ಈ ವಾಕ್ಯಗಳನ್ನು ನಾವು ಬಲವಾಗಿ ನಂಬಬೇಕು. ಅಂದ್ರೆ ಸದಾ ಕಾಲ ನಿಮ್ಮ ಸಂಗಡ ಇರೋದಕ್ಕೆ ಕೊಡುವನೆಂಬುದಾಗಿ. ಏನೋ ಸ್ವಲ್ಪ ದಿನ ಮಾತ್ರ ಅಲ್ಲ, ಯೇಸು ಕ್ರಿಸ್ತನು ಮತ್ತೆ ಬರೋ ತನಕ ಅಥವಾ ನಾವು ಸಾಯೋ ತನಕನೂ ಕೂಡ. ನಾವ್ ಅನ್ಕೋಬಹುದು ದೇವರ ಆತ್ಮನು ಒಬ್ಬನೇ ಅಲ್ವಾ, ಎಲ್ಲರ ಜೊತೆ ಹೇಗಿರ್ತಾರೆ, ಎಲ್ಲರಲ್ಲಿ ಹೇಗಿರ್ತಾರೆ ಅಂತ. ದೇವರು ಸೃಷ್ಟಿ ಮಾಡಿರುವಂತ ಒಂದು ಸೂರ್ಯ ಎಲ್ಲಾ ಕಡೆ ಬೆಳಕನ್ನು ಕೊಡಬಹುದು ಅನ್ನೋದಾದ್ರೆ, ದೇವರು ಸೃಷ್ಟಿ ಮಾಡಿರುವಂತಹ ಈ ಗಾಳಿ ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಇರ್ಬೋದು ಅನ್ನೋದಾದ್ರೆ, ಹ ಯೋಚನೆ ಮಾಡಿ ನೋಡಿ. ಇನ್ನು ದೇವರಿನೆಷ್ಟು ಶಕ್ತಿವಂತರಾಗಿರ್ಬೋದು, ದೇವರಿನೆಷ್ಟು ಸರ್ವವ್ಯಾಪಿಯಾಗಿರ್ಬೋದು. 139ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ನ ಆತ್ಮದಿಂದ ತಪ್ಪಿಸಿಕೊಂಡು ನಾನು ಎಲ್ಲಿಗೆ ಹೋಗಲಿ? ಆಕಾಶದ ಮೇಲೆ ಹೋದ್ರು ಅಲ್ಲೂ ನೀನಿದೆಯಾ, ಭೂಮಿಯ ಕೆಳಗಡೆ ಹೋದ್ರು ಕೂಡ ಅಲ್ಲೂ ನೀನಿದೆಯಾ, ಸಮುದ್ರದಲ್ಲಿ ಹೋದ್ರು ಅಲ್ಲಿ ನೀನಿದೆಯಾ? ನಿನ್ನ ಕಣ್ಣಿಗೆ ಮರೆಯಾಗಿ, ನಿನ್ನ ಆತ್ಮನಿಗೆ ಮರೆಯಾಗಿ ನಾನು ಎಲ್ಲಿಗೆ ಹೋಗ್ಲಿ ಅಂತ. ಸೊ ದೇವರ ಆತ್ಮನು ಎಲ್ಲರಲ್ಲೂ ಕೂಡ, ಆತನನ್ನು ನಂಬುವಂತ ಪ್ರತಿಯೊಬ್ಬರಲ್ಲೂ ಕೂಡ ಸದಾಕಾಲ ಇರುವವನಾಗಿದ್ದಾನೆ. ಮೂರನೇದಾಗಿ ನಾವು ನೋಡುವಾಗ ಆತನು ನಿಮ್ಮ ಜೀವನದುದ್ದಕ್ಕೂ ಮುನ್ನಡೆಸುವನೆಂಬುದಾಗಿ. ಅಂದ್ರೆ ಆತ ನನ್ನನ್ನ ಮಾರ್ಗದರ್ಶನ ಮಾಡ್ತಾನೆ. ಪರಿಶುದ್ಧಾತ್ಮನ ಕೆಲಸ ಏನು? ನಮ್ಮಲ್ಲಿ ವಾಸಿಸೋದು, ನಮ್ಮ ಜೊತೆ ಸದಾಕಾಲ ಇರೋದು, ಮತ್ತೆ ನಮ್ಮನ್ನ ಮಾರ್ಗದರ್ಶನ ಮಾಡೋದು. ಅವತ್ತು ಅಪೊಸ್ತಲರಿಗೆ ಮಾರ್ಗದರ್ಶನ ಮಾಡಿದ ದೇವರು, ಅವತ್ತು ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ನಂಬಿರುವಂತಹ ವ್ಯಕ್ತಿಗಳನ್ನ ಮಾರ್ಗದರ್ಶನ ಮಾಡಿದಂತಹ ದೇವರು, ಇವತ್ತು ನಿನಗೂ ನನಗೂ ಕೂಡ ಆತನ ಮಾರ್ಗದರ್ಶನ ಮಾಡ್ಲಿಕ್ಕೇನೆ ಪರಿಶುದ್ಧಾತ್ಮನನ್ನ ನಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಅದೇ 14ನೇ ಅಧ್ಯಾಯದಲ್ಲಿ
ಯೋಹನ 14ರಲ್ಲಿ 26 27. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನಾನು ಅದೇ, ಹೋಗಿ ತಿರುಗಿ ಸಾಕು. ನಿಮ್ಮ ಸೊ ಬಳಿಗೆ ಇಲ್ಲಿ ನಾವು ನೋಡ್ತಿರೋದೇನು? 26ರಲ್ಲಿ, ಆದರೆ ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸುವನೆಂಬುದಾಗಿ. ಇದು ತುಂಬಾ ಮುಖ್ಯವಾದದ್ದು. ದೇವರ ಆತ್ಮನು ನಮಗೋಸ್ಕರ ಕಳಿಸಲ್ಪಟ್ಟಿರೋದು ನಮ್ಗೆ ಉಪದೇಶ ಮಾಡೋದಕ್ಕೆ. ನಾನು ನಿಮ್ಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರ್ತಾನೆಂಬುದಾಗಿ ಇಲ್ಲಿ ಹೇಳ್ತಿದ್ದಾನೆ. ನಮ್ಮನ್ನ ನೆನಪಿಸುವಂಥದ್ದು, ನಮ್ಮನ್ನ ಉಪದೇಶಿಸುವಂಥದ್ದು ಆತನ ಕಾರ್ಯವಾಗಿದೆ. 27ನೇ ವಚನ, ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿ ನಿಮಗೆ ಕೊಡುತ್ತೇನೆ ಅಂತ. ಅದು ಲೋಕವು ಕೊಡುವ ರೀತಿಯಲ್ಲ. ಹಾಗಾಗಿ ನೀವು ನಿಮ್ಮ ಹೃದಯದಲ್ಲಿ ಕಳವಳಗೊಳ್ಳೋದು ಬೇಡ, ಹೆದರೋದು ಬೇಡ. ನನ್ನ ಆತ್ಮ ನಿಮ್ಮನ್ನ ನಡೆಸ್ತಾನೆಂಬುದಾಗಿ ದೇವರು ಹೇಳ್ತಿದೆ. ನನ್ನ ಆತ್ಮನೇ ನೀವೇನ್ ಮಾಡ್ಬೇಕು ಅನ್ನೋದನ್ನು ಉಪದೇಶಿಸ್ತಾನೆಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. 4ನೇದಾಗಿ ನೋಡ್ತಾ ಇದ್ದೀವಿ, ಆತನು ನಿಮ್ಮನ್ನು ಸೈತಾನನ ಶಕ್ತಿಯಿಂದ ಮುಕ್ತಗೊಳಿಸುವನೆಂಬುದಾಗಿ. ಯಾವಾಗ ಯಾವಾಗ ನೀನು ನಾನು ಯೇಸುವನ್ನು ಅಂಗೀಕರಿಸ್ಕೊಳ್ತೀವೋ ಆ ಕ್ಷಣದಲ್ಲೇ ನಾವು ಸೈತಾನನಿಂದ ಬಿಡುಗಡೆ ಹೊಂದುತ್ತೇವೆ, ಸೈತಾನನ ಬಂಧನಗಳಿಂದ ಬಿಡುಗಡೆಗೊಳ್ತೇವೆ. ಅಷ್ಟು ಶಕ್ತಿಶಾಲಿ ಹೆಸರು ಯೇಸು. ಮತ್ತಾಯ 16:18ನೇ ವಚನದಲ್ಲಿ ಪೇತ್ರನು ನೀನು ಬರಬೇಕಾಗಿರೋ ಕ್ರಿಸ್ತನೆಂಬುದಾಗಿ ಅರಿಕೆ ಮಾಡಿದ ನಂತರ ಅಲ್ಲಿ ದೇವರು ಹೇಳ್ತಿರುವಂತ ಮಾತನ್ನ ಓದೋಣ. ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು, ಮತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳುತ್ತೇನೆ. ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಆಮೇಲೆ ಅಂದ್ರೆ ಪರಲೋಕ ಪರ ಎಷ್ಟು ಶಾಶ್ವತವಾದಂತ ಒಂದು ಒಡಂಬಡಿಕೆ ದೇವರು ಕೊಡ್ತಿದ್ದಾರೆ ಇಲ್ಲಿ. ಶಾಶ್ವತವಾದಂತ ಒಂದು ವಾಗ್ದಾನ ಸಿಮೋನ್ ಪೇತ್ರನಿಗೆ ಹೇಳ್ತಿರುವಂತದ್ದು. ಹ್ಮ್ ನಾನ್ ನಿನಗೂ ಒಂದು ಮಾತನ್ನು ಹೇಳ್ತೇನೆ. ಏನದಂದ್ರೆ, ಈ ಬಂಡೆ ಮೇಲೆ ನೀನ್ ಕಟ್ಟಲ್ಪಡ್ತೀಯ, ಅದೊಂದು ಸಭೆಯಾಗಿ ಕಟ್ಟಲ್ಪಡುತ್ತೆ. ಅದು ಪಾತಾಳದ ಬಲ ಅದನ್ನ ಸೋಲ್ಸಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದ್ರೆ ಆ ಪಾತಾಳದ ಶಕ್ತಿ ಅಂದ್ರೆ ಸೈತಾನನಿಂದ ನಾನು ಮುಕ್ತಿಗೊಳಿಸ್ತೇನೆ, ಸೈತಾನನಿಂದ ಬಿಡುಗಡೆ ಮಾಡ್ತೇನೆ. ಮತ್ತೆ ಆ ಸೈತಾನನ ಶಕ್ತಿಗಳು ಯಾವುದು ಕೂಡ ನಿನ್ನನ್ನ, ಆ ಸಭೆಯನ್ನ ಜಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ದೇವರು ವಾಗ್ದಾನ ಮಾಡ್ತಿದ್ದಾರೆ. ಹಾಗೇನೆ ಎಫೆಸಿ 2ನೇ ಅಧ್ಯಾಯ 2ನೇ ವಚನ ಓದೋಣ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿದ್ಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. So, ಇಲ್ಲಿ ಹೇಳ್ತಿರೋದೇನು ಅಂದ್ರೆ, ನಾವೆಲ್ಲರೂ ಕೂಡ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತಹ ಸೈತಾನನಿಗೊಳಗಾಗಿದ್ವಿ. ಅವನ ಇಷ್ಟದಂತೆ ನಾವು ನಡೀತಾ ಇದ್ವಿ. ಆದ್ರೆ ಯೇಸುವನ್ನ ನಂಬಿದ ಮೇಲೆ ಆ ವಾಯುಮಂಡಲದ ಅಧಿಕಾರಿಯಿಂದ, ಅಂದ್ರೆ ಆ ಸೈತಾನನಿಂದ ನಮ್ಮನ್ನ ದೇವರು ಅದೇ ಕ್ಷಣ ಬಿಡುಗಡೆಗೊಳಿಸ್ತಾರೆ. ಮತ್ತೆ 5ನೇದಾಗ ಅದ್ರಲ್ಲಿ ನೋಡಿದ್ರೆ, ಆತನು ನಿಮ್ಮ ಮರಣಾನಂತರದ ಜೀವನವನ್ನ ಖಾತರಿಪಡಿಸುತ್ತಾನೆ ಅಂತ. ಮರಣಾನಂತರದ ಜೀವನ ಅಂದ್ರೆ ಏನು? ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಕೂಡ ಯೇಸು ಹೆಸರಲ್ಲಿ ಮಾತ್ರನೇ ನಮಗೆ ಖಾತರಿ ಇದೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 1-3 ದೇವರು ತುಂಬಾ ಸ್ಪಷ್ಟವಾಗಿ ಯೇಸುವೇ ತನ್ನ ಬಾಯಿಂದ ಆ ಮಾತುಗಳನ್ನು ಹೇಳಿದ್ದಾರೆ. ಓದೋಣ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿ ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳಿದ್ದನ್ನೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ
आलर जाताने सोलर लाइट ला जल्दी काहे के ई करो छे। ದೇವ್ರ ನಾಮಕ್ ಸ್ತೋತ್ರ. ಇಲ್ಲಿ ಏನ್ ನೋಡ್ತಿದೀವಿ ನಾವು? ಯೇಸು ಸ್ವಾಮಿನೇ ತನ್ನ ಬಾಯಿಂದ ಹೇಳ್ತಿರುವಂತ ಮಾತೇನಂದ್ರೆ, ಹ ನಾನ್ ನಿಮಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡ್ತೇನೆ, ನಾನು ಮತ್ತೆ ಬರ್ತೇನೆ. ಹ ನಾನಿರೋ ಜಾಗದಲ್ಲಿ ನೀವು ಇರಬೇಕು, ಅದಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಿಮಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ. ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಚಿಂತೆ ಮಾಡೋದೇ ಬೇಡ. ಬೇರೆ ಯಾವ ದೇವರು ಮಾತು ಕೊಟ್ಟು ಹೋಗದೆ ಇರಬಹುದು, ಬೇರೆ ಯಾವ ದೇವರು ವಾಗ್ದಾನ ಮಾಡಿ ಹೋಗದೆ ಇರಬಹುದು, ಬೇರೆ ಯಾವ ಸ್ವಾಮೀಜಿಗಳು ಪೂಜಾರಿಗಳು ಎಷ್ಟೋ ಜನ ಸತ್ತೋದ್ರು ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಿದ್ದಾರೆ ಈ ಲೋಕದಲ್ಲಿ. ಅವ್ರು ಯಾರು ಕೂಡ ಅವ್ರು ಎಲ್ಲಿಗೆ ಹೋಗ್ತಿದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನು ನಾವು ಸತ್ ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು? ಆದ್ರೆ ಯೇಸು ಕ್ರಿಸ್ತನು ಸಾಯಕ್ ಮುಂಚೆನೆ ಹೇಳಿದರೆ, ನಾನು ಹೋಗ್ಬೇಕಾಗಿದೆ, ಹೋಗಿ ಒಂದು ಸ್ಥಳವನ್ನ ನಿಮ್ಗೋಸ್ಕರ ಸಿದ್ಧ ಮಾಡ್ತೇನೆ, ಅಲ್ಲಿಗೆ ನಾನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾನು ಹೋಗೋದು ಎಲ್ಲ ಅಂತ ನಿಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ವಾಗ್ದಾನ ಮಾಡೋಗಿದ್ದಾರೆ. ಮತ್ತೆ ಇನ್ನೇನ್ ಬೇಕು ನಮಗೆ? ಯೇಸು ಹೆಸರಲ್ಲಿ ಮಾತ್ರನೇ ಇದು ಸಿಗುವಂತದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಇನ್ನೆರಡು ಲಾಸ್ಟ್ ವಿಷಯಗಳೇನಂದ್ರೆ, ಅರಿಕೆ ಮಾಡೋದು. ಈಗ ನಾವು ಸ್ವೀಕಾರ ಮಾಡಿರ್ತೀವಲ್ಲ ಹೃದಯದಲ್ಲಿ ಯೇಸುವನ್ನ, ಅದನ್ನ ನಾವು ಬಾಯಿಂದ ಅರಿಕೆ ಮಾಡ್ಬೇಕು. 4 ಜನರಿಗೆ ಗೊತ್ತಾಗ್ಬೇಕು ನಾವು ಯೇಸುವಿನ ಮಕ್ಕಳು ಅಂತ. ಏನೋ ಹೃದಯದಲ್ಲಿ ನಂಬಿಕೊಂಡು ಸೀಕ್ರೆಟ್ ಆಗಿರೋದು ಅಲ್ವಲ್ಲ ಕ್ರಿಸ್ಟಿಯಾನಿಟಿ ಅನ್ನೋದು. ಅದು ಬೆಳಕು. ಅದನ್ನ ಮಂಚದ ಕೆಳಗೆ ಇಡೋದಲ್ಲ. ದೀಪವನ್ನು ಹತ್ತಿಸ್ಬಿಟ್ಟು ಯಾರಾದ್ರೂ ಮಂಚದ ಕೆಳಗೆ ಪುಟ್ಟಿಯ ಕೆಳಗೆ ಇಡ್ತಾರೆ ಇಲ್ವಲ್ಲ. ಅದು ಹೊರಗಡೆ ಮನೆಯವರಿಗೆಲ್ಲ ಕಾಣಿಸ್ಬೇಕು, ಬೆಳಕು ಕೊಡ್ಬೇಕು. ಅದೇ ರೀತಿ ನಮ್ಮ ಜೀವಿತಗಳು ಕೂಡ ಯೇಸು ನಾವು ಅಂಗೀಕರಿಸ್ಕೊಂಡಿರೋದು 4 ಜನಕ್ಕೆ ಗೊತ್ತಾಗ್ಬೇಕು ನಾವು ಯೇಸುವಿನ ಮಕ್ಕಳು ಅಂತ. ಅದಕ್ಕೆ ರೋಮಪುರ 9:10 10:9 ಅದೇ ಹೇಳುತ್ತೆ, ನಾವು ಹೃದಯದಲ್ಲಿ ನಂಬಬೇಕು, ಬಾಯಿಂದ ಅರಿಕೆ ಮಾಡ್ಬೇಕು ಅಂತ ಹೇಳಿ. ಮತ್ತಾಯ 10ನೇ ಅಧ್ಯಾಯ 30-33 ಏನ್ ಹೇಳುತ್ತೆ? ಓದೋಣ ವಚನ. ಸಮಯ ಆಗ್ತಾ ಇದೆ, ಬೇಗ ಓದೋಣ. ನಾನೇ ಓದ್ತೀನಿ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿದೆ, ಅದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಹಾಗಾದ್ರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ, ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನೆಂಬುದಾಗಿ. ಇದು ಯೇಸು ಸ್ವಾಮಿ ಹೇಳಿರುವಂತ ಸ್ಪಷ್ಟವಾದ ಮಾತು. ಅದಕ್ಕೇನೆ ಅರಿಕೆ ಮಾಡೋದು ಅಂದ್ರೆ ನಮಗೆ ನಾವು ಅರಿಕೆ ಮಾಡ್ಕೊಳ್ಳೋದಲ್ಲ. ಹ ನಮಗೆ ನಾವು ಅರಿಕೆ ಮಾಡ್ಕೊಳ್ಳೋದಲ್ಲ. ಇವತ್ತು ಚರ್ಚಲ್ಲಿ ಸಾಕ್ಷಿ ಹೇಳಿ ಅಂದ್ರೆ ಗಂಟೆ ಹೇಳ್ತಾ ಇರ್ತಾರೆ ವಿಶ್ವಾಸಿಗಳು. ಅದೇ ಅನ್ಯರಿಗೆ ಹೋಗಿ ಒಬ್ರಿಗಾದ್ರೂ ಸುವಾರ್ತೆ ಹೇಳಿ ಅಂದ್ರೆ ಮಾತ್ರ ಹೇಳಲ್ಲ. ಸಾಕ್ಷಿಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ಮಾತ್ರ ಚರ್ಚಲ್ಲಿ, ಓ ಪಾಸ್ಟ್ ನನಗೆ ಮುಂದೆ ಕರೆದಿಲ್ಲ, ಸಾಕ್ಷಿಗೆ ಟೈಮ್ ಕೊಟ್ಟಿಲ್ಲ, ಮೈಕ್ ಕೊಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಸಭೆಯಲ್ಲಿ ನಿನ್ನ ಸಾಕ್ಷಿ ಯಾರಿಗ್ ಬೇಕು? ಬೈಬಲಲ್ಲಿ ಎಲ್ಲಾದ್ರೂ ನೀನ್ ಸಭೆಯಲ್ಲಿ ಸಾಕ್ಷಿ ಹೇಳು ಅಂತ ಇದೆಯಾ? ನೀನು ಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಯಾಗಿರು ಅಂತ ಹೇಳ್ತಿರೋದು. ಅನ್ಯರಿಗೆ ನೀನು ಸಾಕ್ಷಿಯಾಗಿರುವಂತ, ಯೇಸುವನ್ನ ತಿಳಿಯದೇ ಇರೋರಿಗೆ ನೀನು ಸಾಕ್ಷಿಯಾಗಿ ಹೇಳು. ಸರಿ, ನಿನ್ ಜೀವನದಲ್ಲಿ ದೇವ್ರು ಏನ್ ಮಾಡಿದಾರೋ ಅದನ್ನೇ ನೀನು ಅನ್ಯರ ಹತ್ರ ಹೇಳು. ನಿನ್ನ ಆ ಸಾಕ್ಷಿಯಿಂದ ಒಬ್ಬರಾದ್ರೂ ಸಭೆಗೆ ಬರ್ತಾರಲ್ಲ, ಯೇಸುವನ್ನ ಕಂಡ್ಕೊಳ್ಳಕ್ಕೆ ಅವಕಾಶ ಸಿಗುತ್ತಲ್ಲ. ಯೇಸುವನ್ನ ನಂಬಿರೋರ್ ಮುಂದೆ ನೀನು ಸಾಕ್ಷಿ ಹೇಳಿ ಪ್ರಯೋಜನ ಏನು? ಆದ್ರೂ ಕೂಡ ಹೇಳುವಾಗ ಏನು ದೇವ್ರ ಬಗ್ಗೆ ಹೇಳ್ತಾರ? ಇಲ್ಲ, ಅಯ್ಯೋ ನಮ್ಮ ಪಾಸ್ಟರ್ ಬಂದು, ನಮ್ಮ ಅಯ್ಯನವರು ಬಂದ್ರು, ಹ ನಮ್ಮ ಪಾಶ್ರಮ ಅವ್ರು ಬಂದ್ರು, ಅವ್ರು ಮುಟ್ಟಿದ್ರು, ಅವ್ರು ನನ್ ಕೈ ತಲೆ ಮೇಲೆ ಕೈ ಇಟ್ಟಿದ ಮೇಲೆನೆ ನನಗೆ ಗುಣವಾಗಿದ್ದು. ಪಾಸ್ಟರ್ನ ಹೊಗಳೋದು, ವಿಶ್ವಾಸಿಗಳನ್ನ ಹೊಗಳಂಗ ಅಲ್ಲಿ ಸಾಕ್ಷಿ ಅಲ್ಲ. ಸಾಕ್ಷಿ ಬೇರೆ, ಅದ್ಭುತ ಸ್ವಸ್ಥತೆ ಬೇರೆ. ದೇವ್ರು ನಿನಗೆ ಅದ್ಭುತ ಕೊಟ್ಟಾರ, ಬಿಡುಗಡೆ ಕೊಟ್ಟಾರ, ದೇವ್ರಿಗೆ ಸ್ತೋತ್ರ. ಸಾಕ್ಷಿ ಅನ್ನೋದು ನಾವು ಜನರ ಮುಂದೆ ಹೇಳುವಂಥದ್ದು ಯೇಸು ಹೇಗೆ ದೇವರಾಗಿದ್ದಾರೆ ಅಂತ. ಮತ್ತೆ 16:13-18 ಅದೇ ಹೇಳೋದು. ನಾವು ಅರಿಕೆ ಮಾಡ್ಬೇಕು, ಯೇಸುವೆ ಕ್ರಿಸ್ತನು ಅಂತ ಅರಿಕೆ ಮಾಡ್ಬೇಕು. ಅಪೊಸ್ತಲರು 2:21 ಕೂಡ ಆ ನಂಬಿಕೆದಲ್ಲಿ ನಾವು ನೀತಿವಂತರು ಆಗ್ತೀವಿ. ನಾವು ಅರಿಕೆ ಮಾಡುವಾಗಲೇ ನಾವು ದೇವ್ರ ಮಕ್ಕಳು ಅನ್ನೋದು ಗೊತ್ತಾಗುತ್ತೆ. ಮತ್ತೆ 5ನೇದಾಗಿ ಸಾಕ್ಷಿಗಳಾಗಿರ್ಬೇಕು ಅಂತ. ಯೇಸುವನ್ನ ನಂಬಿರುವಂತ ನಾವು ಕೊನೆಗೆ ಸಾಕ್ಷಿಗಳಾಗಿರ್ಬೇಕು. ಅಪೊಸ್ತಲರು 1:8 ಹೇಳುವ ಹಾಗೆ ಲೋಕದ ಕಟ್ಟ ಕಡೆವರೆಗೂ ನಾವು ಸಾಕ್ಷಿಗಳಾಗಿರ್ಬೇಕು. ಮಾರ್ಕ 10:29-30 ಹೇಳುವ ಹಾಗೆ ನಾವು ಸ್ವಾರ್ಥ ಸೇವೆಯ ಶಿಷ್ಯರುಗಳಾಗಿ ನಿಲ್ಲಬೇಕು ಅಂತ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಿಂದ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ.
ನಮ್ಮನ್ನು ಬಲವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಇವತ್ತಿನ ವಾಕ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸಿ ನಿಮ್ಮ ಆತ್ಮನಿಂದ ತುಂಬಿಸಿ ಯೇಸುವಿನ ಹೆಸರನ್ನು ಇನ್ನೂ ಆಳವಾಗಿ ನಾವು ತಿಳ್ಕೊಳ್ಳಲು ಹಿಡ್ಕೊಳ್ಳಲು ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ. ಆಮೇಲೆ